ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಹಸ್ಬೆಂಡ್ ಮನೆಗೆ ಬಂದಿದ್ದರು ಊಟ ಮಾಡೋಕ್ಕೆ ಅಂತ. ಸೊ ಊಟ ಕಡಿಮೆ ಮಾಡ್ತೀನಿ, ಸ್ವಲ್ಪ ಹಾಲು ಕುಡಿತೀನಿ ಅಂತ ಹೇಳಿದ್ರು. ಹಾಗಾಗಿ ಹಾಲು ಇಟ್ಬಿಟ್ಟು ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಇಂಥ ಕೆಲಸ ಆಗಿಬಿಟ್ಟಿದೆ. ಮದುವೆಗೆ ಮುಂಚೆ ನಾನು ಯಾವಾಗಲೂ ಇದೇ ರೀಸನ್ಗೆ ಅಮ್ಮನಿಗೆ ಬೈತಿದ್ದೆ, ಸ್ಟವ್ ಮೇಲೆ ಏನಾದರೂ ಇಟ್ಬಿಟ್ಟು ಹೊರಗಡೆ ಹೋಗ್ಬಿಡ್ತೀಯಾ, ಗೊತ್ತಾಗಲ್ಲ ನಿನಗೆ, ಹಾಗೆ ಹಿಂಗೆ ಅಂತ. ಈಗ ಆ ತಪ್ಪು ನಾನು ಮಾಡಬೇಕಾದಾಗ ಗೊತ್ತಾಗ್ತಿದೆ. ಮನೇಲಿ ಬಾಳೆಹಣ್ಣೆಲ್ಲ ಜಾಸ್ತಿ ಇತ್ತು, ಯಾರೂ ತಿಂದಿರಲಿಲ್ಲ. ಹಾಗಾಗಿ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಬಾಳೆಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ಸೇರಿಸಿ ಮಿಕ್ಸಿನಲ್ಲಿ ರುಬ್ಬಿಬಿಟ್ಟು ಅದಕ್ಕೆ ಹಾಲು ಹಾಕ್ಬಿಟ್ಟು ಕೊಡ್ತೀನಿ. ಇದನ್ನು ಇಷ್ಟಪಟ್ಟು ಕುಡಿತಾರೆ ಅವರು. ಡ್ರೈ ಫ್ರೂಟ್ಸ್ ಎಲ್ಲ ಮನೇಲಿ ಖಾಲಿ ಆಗಿಬಿಟ್ಟಿತ್ತು. ಸದ್ಯಕ್ಕೆ ಇದ್ದಿದ್ದು ಬಾದಾಮ್ ಒಂದೇ, ಅದನ್ನೇ ಹಾಕ್ಬಿಟ್ಟು ಕೊಟ್ಟೆ. ನಾನು ಮಧ್ಯಾಹ್ನ ಇನ್ನೂ ಊಟ ಮಾಡಿರಲಿಲ್ಲ. ಸೊ ನಾನು ಇದನ್ನೇ ಕುಡಿದ್ರೆ ಸಾಕು, ಅದು ನಾನು ಒಂದು ಗ್ಲಾಸ್ ಕುಡಿದ್ರೆ ಸಾಕು, ನಂಗೆ ಹೊಟ್ಟೆ ತುಂಬೋಗುತ್ತೆ. ಊಟ ಏನು ಮಾಡಿಲ್ಲ, ನಂಗೆ ಅಷ್ಟರಲ್ಲೇ ಮ್ಯಾನೇಜ್ ಆಯಿತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಟೈಮ್ ಆಯಿತು. ಸೊ ಅವರು ಹೊರಟರು. ಮತ್ತು ಅವ್ರು ಸಂಜೆ ಬರೋದು 5 ಗಂಟೆಗೆ. ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ಇವತ್ತು ಸೋಮವಾರ. ಹಾಗಾಗಿ ನೈಟ್ ಅಡುಗೆನ ಇವಾಗಲೇ ಮಾಡಿಬಿಟ್ಟು ಒಂದೇ ಸಲ ಕಿಚನಿಂದ ಕ್ಲೀನ್ ಮಾಡ್ಕೊಂಬರೋಣ ಅಂತ ಮಾಡ್ತಿದ್ದೆ. ನನ್ನ ಹಸ್ಬೆಂಡ್ಗೆ ಸಾಂಬಾರಿಗಿಂತ ಹೆಚ್ಚಾಗಿ ಉಪ್ಸಾರು ಅಂದರೆ ತುಂಬ ಇಷ್ಟ. ವಾರ ಪೂರ್ತಿ ಇದನ್ನೇ ಮಾಡಬೇಕಿದ್ರೆ ತಿಂತೀನಿ ಅಂತಾರೆ. ಹಾಗಾಗಿ ಇವತ್ತು ಉಪ್ಸಾರು ಮಾಡೋಣ ಅಂತ ಮಾಡ್ತಿದ್ದೆ. ಮೊಳಕೆ ಕಾಳು ಪಲ್ಯ, ಉಪ್ಸಾರು ಎಲ್ಲ ಮಾಡಿಟ್ಟು ಕಿಚನ್ ಕ್ಲೀನ್ ಮಾಡೋಷ್ಟರಲ್ಲಿ ಸಂಜೆ ಆಗೋಯಿತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರು ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕಾಗಿ ಸ್ವಲ್ಪ ಬೇಗ ಎಲ್ಲ ಮುಗಿಸಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡ್ತಿತ್ತು. ಆಲ್ರೆಡಿ ಲೇಟ್ ಆಗಿತ್ತು, 6:30 ಮೇಲೇನೋ ಆಗಿತ್ತು ನಾನು ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ. ಆದರೂ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ, ನಾವು ಪೂಜೆ ಮಾಡಿದಾಗ ಇರೋ ಪಾಸಿಟಿವ್ ಫೀಲು ಬೇರೆ ಟೈಮಲ್ಲಿ ಇರಲ್ಲ. ನಾವು ಯಾವುದಾದ್ರೂ ಒಂದು ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ಇದ್ದಾಗ ಸೊ ಮನೆಯಲ್ಲಿ ಇರೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಸಮಾಧಾನ ಅನಿಸುತ್ತೆ. ಯಾರ ಸಪೋರ್ಟು ಇಲ್ಲದೇ ಒಂಟಿಯಾಗಿ ಬದುಕ್ತಿರೋರಿಗೆ ರಾಯರ ಆಶೀರ್ವಾದ ಇದ್ದೇ ಇರುತ್ತಂತೆ. ಅದನ್ನು ನಾನು ತುಂಬ ನಂಬ್ತೀನಿ ಕೂಡ. ರಾಯರ ಮೇಲೆ ಯಾರು ತುಂಬ ನಂಬಿಕೆ ಇಟ್ಟು ಅವ್ರನ್ನ ನಂಬಿ ಪೂಜೆ ಮಾಡ್ತಾರೋ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಆ ನಂಬಿಕೆ ನನಗೂ ಇದೆ. ನಾನು ರಾಯರನ್ನ ತುಂಬ ನಂಬ್ತೀನಿ. ಪೂಜೆ ಎಲ್ಲ ಮುಗಿಸಾಯಿತು. ನಾವು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಇವತ್ತು. ಆಮೇಲೆ ಮಧ್ಯಾಹ್ನ ನಾನು ಊಟನೂ ಸರಿಯಾಗಿ ಮಾಡಿರಲಿಲ್ಲ. ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಹೊಟ್ಟೆ ತುಂಬಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಇವಾಗ ತುಂಬ ಹೊಟ್ಟೆ ಹಸಿತಿತ್ತು, ತಲೆನೂ ತುಂಬ ನೋವುತ್ತಿತ್ತು. ಹಾಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದೆ. ನೈಟ್ ಅಡುಗೆನ ಸಂಜೆನೇ ಮಾಡಿ ಇಟ್ಬಿಟ್ಟಿದ್ದೆ. ಹಾಗಾಗಿ ನೈಟ್ ಅಡುಗೆ ಮಾಡೋ ಟೆನ್ಷನ್ ಏನು ಇರಲ್ಲ. ಇಲ್ಲಾಂದರೆ ನಾನು ಇಷ್ಟು ಆರಾಮಾಗೆ ಟೀ ಮಾಡ್ತಾನೆ ಇರಲಿಲ್ಲ. ಇನ್ನೂ ಅಡುಗೆ ಮಾಡಿಲ್ಲ ಅನ್ನೋ ಟೆನ್ಷನಲ್ಲೇ ಇರ್ತಿದ್ದೆ. ಯಾಕಂದರೆ ನಾನು ಎಷ್ಟೇ ಹಸಿವಾದರೂ ಅಡುಗೆ ಆಗಿಲ್ಲ ಅಂದರೆ ಆಗೋವರೆಗೂ ಸ್ವಲ್ಪ ಪೇಷನ್ಸ್ ಇರುತ್ತೆ, ವೆಯ್ಟ್ ಮಾಡ್ತೀನಿ. ಬಟ್ ನನ್ನ ಹಸ್ಬೆಂಡ್ ಹಂಗಲ್ಲ. ಅವ್ರಿಗೆ ಸ್ವಲ್ಪ ಹಸಿವಾದರೂ ಅವ್ರಿಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಅವ್ರು ವೆಯ್ಟ್ ಮಾಡ್ತೀನಿ ಪರವಾಗಿಲ್ಲ ನಿಧಾನಕ್ಕೆ ಮಾಡು ಅಂದ್ರೂ ಅವ್ರು ವೆಯ್ಟ್ ಮಾಡ್ಸೋಕ್ಕೆ ನನಗೆ ಇಷ್ಟ ಆಗಲ್ಲ. ಟೀ ಮಾಡಿ ಆದಮೇಲೆ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದೋ. ಆಮೇಲೆ ಊಟ ಮಾಡೋ ಟೈಮ್ ಆಗಿಬಿಟ್ಟಿತ್ತು. ಊಟ ಮುಗಿಸಿ ಮಲ್ಕೊಂಡು. ಇಷ್ಟೇ ಇವತ್ತಿನ ವ್ಲಾಗ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.